ನಾವು ಬೇಡ ದರಿದ್ರ ಈಗ ಕಾಂಗ್ರೆಸ್ ಪಾರ್ಟಿಯವರು ಮುಖ್ಯಮಂತ್ರಿ ಒಂದು GST ಮೀಟಿಂಗ್ ಹೋಗಿದಾರ ಕೇಳೋ ಜಾಗ ಅದೇ ತಾನಪ್ಪ ಒಂದು ಹೋಗಿಲ್ಲ ಒಂದು ಪ್ರೈಮ್ ಮಿನಿಸ್ಟರ್ ಕರೆದಂತ ಮೀಟಿಂಗ್ ಒಂದು ಹೋಗಿಲ್ಲ ಈ ಮಂಚ ಮತ್ತೆ ನಿಮ್ಗೆ ಕೇಳೋಕೆ ಯೋಗ್ಯತೆ ಇಲ್ಲ ನಾವು ಕೇಳ್ತೀರಿ ಅಂದ್ರೆ ನಮ್ಮನ್ನು ಕರ್ಕೊಂಡು ಹೋಗೋ ಯೋಗ್ಯತೆನೂ ಇಲ್ಲ ನಿಮಗೆ ಮತ್ತೆ ನಮ್ಮ ಮೇಲೆ ಯಾಕೆ ಕಂಪ್ಲೇಂಟ್ ಮಾಡ್ತೀರಾ ನಿಮ್ಮ ನವಗ್ರಹಗಳು 9 ಜನ MP ಗಳಿದಾರಲ್ಲ ನವಗ್ರಹಗಳು ರಾಹು ಕೇತು ಎಲ್ಲ ಇವರೇನು ಮಾಡ್ತಾ ಇದ್ದಾರೆ 9 ನವಗ್ರಹಗಳು ಹೋಗಿ ಕೇಳಬೇಕಲ್ಲ ಅಲ್ಲಿ ಯಾಕೆ ಕೇಳಿಲ್ಲ ನಮ್ಮ ಮೇಲೆ ಆಪಾದನೆ ನಮಗೆ ಬೆರಳು ತೋರಿಸೋ ಬದಲು ನಿಮಗೂ ಒಂದು ಬೆರಳು ತಿರುಗಿ ಹೇಳಿರ್ತೈತಲ್ಲ ನೀವು ಈ ನವಗ್ರಹಗಳು ಮಾಡಬೇಕಲ್ಲ ರಾಹು ಕೇತುಗಳು ಎಲ್ಲ ಕೇಳಿಲ್ಲ ಕೇಳಿ ಓಕೆ ಅದನ್ನ ವೀರೇಂದ್ರ ಪಾಟೀಲ್ ಹಾಸಿಗೆ ಮೇಲೆ ಮಲಗಿದ್ದಾಗ ಏರ್ಪೋರ್ಟ್ ಅಲ್ಲಿ ಹೋಗಿ ವಜಾ ಅಂದ್ಬಿಟ್ಟು ಹೊರಟೋದ್ರಲ್ಲ ಇದು ಸಂವಿಧಾನನಾ ಅಂಬೇಡ್ಕರ್ ಸಂವಿಧಾನನಾ ಅಧಿಕಾರ ಇದೆಯಾ ಒಬ್ಬ ಪ್ರೈಮ್ ಮಿನಿಸ್ಟರ್ಗೆ ಮುಖ್ಯಮಂತ್ರಿನ ಎಲೆಕ್ಟ್ ಮಾಡೋ ಅಧಿಕಾರ ಇದೆಯಾ ನಮ್ಮ ಸಂವಿಧಾನದಲ್ಲಿ ಇಲ್ಲ ಮುಖ್ಯಮಂತ್ರಿನ ಎಲೆಕ್ಟ್ ಮಾಡೋದು ಯಾರು MLAಗಳು ಏರ್ಪೋರ್ಟ್ಗೆ ಹೋಗಿ ವಜಾ ಅಂದ್ಬಿಟ್ಟು ಹೋದ್ರಲ್ಲ ಉತ್ತರ ಕೊಡಿ ಅಟ್ಲೀಸ್ಟ್ ಯಡಿಯೂರಪ್ಪನವ್ರನ್ನ ಪ್ರಧಾನಮಂತ್ರಿಗಳು ಗೃಹ ಸಚಿವರು ಕರೆದು ಮಾತಾಡಿ ಆಮೇಲೆ ಅವ್ರು ರಿಸೈನ್ ಮಾಡಿದ್ದು ರಿಸೈನ್ ಮಾಡಿದ್ಮೇಲೆ ಅವ್ರು ಯಾರು ಹೇಳ್ತಾರೋ ಅವ್ರನ್ನ ನಾವು ಮುಖ್ಯಮಂತ್ರಿ ಮಾಡಿರೋದು ಯಡಿಯೂರಪ್ಪನವ್ರು ಯಾರು ಹೇಳಿದ್ರು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದೀರಿ ನಾವು ನೀವು ಮಾಡಿದ್ದೀರ ಹಂಗೆ ವೀರೇಂದ್ರ ಪಾಟೀಲ್ ತೆಗೆದ ತಕ್ಷಣ ಯಾರು ಮುಖ್ಯಮಂತ್ರಿ ಮಾಡಿದ್ರಿ ಗುಂಡೂರಾವ್ ಮಾಡೋದ್ರಿ ಹೂನಪ್ಪ ಯಾರು ಹೇಳ್ತಾ ಇರೋದು DK ಶಿವಕುಮಾರ್ ಅವರು ಹೇಳ್ತಾ ಇರೋದು ಯಾರು ಟ್ರಬಲ್ ಶೂಟರು ಅವ್ರೇನು ಹೇಳ್ತಾವ್ರು ಅದಕ್ಕೆ ನೀನು ಯಾರು MLAಗಳೇ ಗತಿ ಇಲ್ಲ ಅಂತ ಹೇಳಿದ್ದಾರೆ ಅವರು ಯಾರು ಸಿದ್ದರಾಮಯ್ಯ ಅಂಡ್ ಗ್ಯಾಂಗು DK ಶಿವಕುಮಾರ್ಗೆ ಏನು ಹೇಳಿದ್ದಾರೆ ನಿನ್ಗೆ ಯಾರು MLAನೇ ಗತಿ ಇಲ್ಲ ಅಂತ ಹೇಳಿದ್ದಾರೆ MLAಗಳೇ ಮುಖ್ಯಮಂತ್ರಿನ ಆಯ್ಕೆ ಅಂತ ಅವ್ರು ಹೇಳ್ತಾ ಇದ್ದಾರೆ DK ಶಿವಕುಮಾರ್ ಇಲ್ಲ ಕೇಂದ್ರದ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ತಾ ಇದ್ದಾರೆ ಈಗ ಗೊತ್ತಾಗ್ತೈತಲ್ಲ ಸಿದ್ದರಾಮಯ್ಯ ಹೇಳಿದಾರಲ್ಲ ನವಂಬರು ಇಲ್ಲ ಡಿಸೆಂಬರು ಕ್ರಾಂತಿನೂ ಇಲ್ಲ ಅಂತ ಬರಲಿ ನವಂಬರು ಡಿಸೆಂಬರು ಕ್ರಾಂತಿ ಇದೆಯೋ ಭ್ರಾಂತಿ ಇದೆಯೋ ಅಂತ ಗೊತ್ತಾಗ್ತೈತಲ್ಲ ಮುಂದೆ ನಾನು ಹೇಳ್ತಾ ಇದ್ದೇನೆ ರೀ ನಿಮ್ಮ ಬಾಯಿ ಮುಚ್ಚಿಸಾಗ ನಿಮ್ಗೆ ಯೋಗ್ಯತೆ ಇದ್ದೀರಾ ರಾಮನಗರದ MLA ಬಾಯಿ ಮುಚ್ಚಿಸ್ರಿ ಆ ಬಾಲಕೃಷ್ಣನ ಬಾಯಿ ಮುಚ್ಚಿಸ್ರಿ ಆ ದೇಶಪಾಂಡೆ ಅವರ ಬಾಯಿ ಮುಚ್ಚಿಸ್ರಿ ಆ ದಾವಣಗೆರೆ MLA ಶಿವಗಂಗಾ ಅವನ ಬಾಯಿ ಮುಚ್ಚಿಸ್ರಿ ಅವ್ರನ್ನೇ ನಿಮ್ಮ ಪಾರ್ಟಿ MLAಗಳನ್ನೇ ಬಾಯಿ ಮುಚ್ಚಿಸಕ್ಕಾಗಲ್ಲ ಅವರೇ ಇವರು ರಾಜಣ್ಣ ಮಂತ್ರಿಗಿರಿನೇ ಹೊಂಟೈತಲ್ಲ ಕ್ರಾಂತಿ ಅಂತ ಹೇಳಿ ನೆನ್ನೆ ಹೇಳೋರಲ್ಲ RSSಗೆ ಬ್ಯಾನ್ ಮಾಡಿರೋ ತಪ್ಪು ಅಂತ ಹೇಳೋರಲ್ಲ ಸಾಬರ್ಗೆ ನೀವು ರಸ್ತೆಯಲ್ಲೆಲ್ಲ ನಮಾಜ್ ಮಾಡಕ್ಕೆ ಬಿಟ್ಟಿದ್ದೀರಾ RSSನ ನೀವು ಬ್ಯಾನ್ ಮಾಡ್ತೀನಿ ಅಂತಾರ ಬ್ಯಾನ್ ಅಲ್ಲ ಇನ್ನೇನು ಬ್ಯಾನ್ ಅಲ್ದಾರ ಅತ್ತೆ ಗದ್ದೆ ನನಗೆ ಗಾದೆ ಬರಲ್ಲ ಹೇಳು ಅದೇನಾ ಅವ್ರು ಹೇಳಿ ತಾಳೆ ಅತ್ತೆ ಅದೇನೋ ಹೇಳ್ತಾರಲ್ಲ ಮಗಳ ಅವ್ರು ಹೇಳಿಯಪ್ಪ ಮಗಳ ಗಂಡ ಹಂಗ ಅಷ್ಟೇ ಅಳಿಯ ಅಲ್ಲ ಮಗಳ ಗಂಡ ಏನ್ ಬರ್ದಿರೋದು ಅದೂ ಹೇಳ್ತೀನಿ ಕಾಪಿ